ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಮಾಡಿ ಇಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇತ್ತು. ಆದರೆ B1 ಏನಿದೆ ಈ ಒಂದು ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿತ್ತು. ಇದೊಂದು ಬೃಹತ್ ಪ್ರಮಾಣದ ಪ್ರಾಚ್ಯವಸ್ತು. ಯಾಕಂತಂದ್ರೆ ಈ ಒಂದು ಕಲ್ಲು ಇರೋದ್ರಿಂದ ಇಲ್ಲಿ ಏನು ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಇವಾಗ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಕೂಡ ಈ ಕಲ್ಲನ್ನು ತೆರವು ಮಾಡುವಂತ ಕೆಲಸ ಇಲ್ಲಿ ಮಾಡಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಕಟ್ಟಿಗೆಯಿಂದ ಈ ರೀತಿ ಇಲ್ಲಿ ಇಟ್ಟು ಇದು ತಳಗಡೆ ಬೀಳದ ಹಾಗೆ ಏನು ಬೃಹತ್ ಕಲ್ಲಿಗೆ ಆಸರವಾಗಿ ಇಟ್ಟಿದ್ರು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ತೆರವು ಮಾಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೃಹತ್ ಕಲ್ಲೇನಿತ್ತು ಈ ಒಂದು ಪ್ರಾಚ್ಯಾವಿಶೇಷ ಇದು ದೇವಸ್ಥಾನಕ್ಕೆ ಉಪಯೋಗ ಮಾಡುವಂತ ಕಲ್ಲು ಇವಾಗ ಇದು ತಳಗಡೆ ಬಿದ್ದಿದೆ. ಹೀಗಾಗಿ ತಳ ಅಡಿಯಲ್ಲಿರುವಂತ ಮಣ್ಣು ಕೂಡ ಸಂಪೂರ್ಣವಾಗಿ ತೆಗೆದು ಇದನ್ನು ಮೇಲ್ಗಡೆ ಎತ್ತುವಂತ ಕೆಲಸ ಕೂಡ ಮಾಡಬೇಕಾಗಿದೆ. ಯಾಕಂತಂದ್ರೆ ಕಳೆದ 4ನೇ ದಿನಕ್ಕೆ ಈ ಒಂದು ಬೃಹತ್ ಪ್ರಮಾಣದ ಏನು ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಅಂದಿನಿಂದನೂ ಕೂಡ ಈ ತಳಗಡೆ ಅಡಿಯಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಹೀಗಾಗಿ ಆತಂಕಕ್ಕೆ ಕಾರಣವಾದಂಥ ಈ ಬೃಹತ್ ಪ್ರಮಾಣದ ಕಲ್ಲೇನಿದೆ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಏನು ಇವಾಗ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಕೂಡ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದಲ್ಲೇ ಈ ಒಂದು B1 ಬ್ಲಾಕ್ನಲ್ಲಿ ಕೂಡ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಇಲ್ಲಿಯ ಮಣ್ಣನ್ನು ಕೂಡ ಸಲೀಸವಾಗಿ ತೆಗೆಯಬಹುದು. ಯಾಕಂತಂದರೆ B1 ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿತ್ತು. ಇಲ್ಲಿ ಏನು 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ರು. ಎ ಬ್ಲಾಕ್ ಏನಿದೆ ಅದರಲ್ಲಿ ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೂ ಕೂಡ ಒಂದು ಬೃಹತ್ ಪ್ರಮಾಣದ ಹಾವು ಪತ್ತೆಯಾಗಿತ್ತು. ಅದು ಕೂಡ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಯಾಕಂತಂದರೆ ಇಲ್ಲಿ ಹಾವು ಪತ್ತೆಯಾದ ಸ್ಥಳದಲ್ಲಿ ನಿಧಿ ಇರುತ್ತೆ ಅನ್ನುವುದು ಕೂಡ ಜನರ ನಂಬಿಕೆ ಆಗಿತ್ತು. ಇವತ್ತು 13ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಏನು ಹಾವು ಪತ್ತೆ ಆಗಿರೋದ್ರಿಂದ ಸಾಕಷ್ಟು ಕುತೂಹಲ ಮತ್ತು ಸಂಚಲನಕ್ಕೆ ಕೂಡ ಕಾರಣವಾಗಿತ್ತು. ಇವಾಗ B ಬ್ಲಾಕ್ 1 ಏನಿದೆ ಇದರಲ್ಲಿ ಕೂಡ ಬೃಹತ್ ಪ್ರಮಾಣದ ಕಲ್ಲನ್ನು ತೆರವು ಮಾಡಿದ್ದಾರೆ. ಇವಾಗ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಲೀಸಾಗಿ ಕೆಲಸ ಮಾಡ್ಬೋದು. ಒಟ್ಟಾರೆ ಇವತ್ತು ಹೇಳ್ಬೇಕಂತಂದ್ರೆ ಮುಂಜಾನೆಯಿಂದನೂ ಕೂಡ ಸಲೀಸಾಗಂತ ಕಾಮಗಾರಿ ಆರಂಭವಾಗಿತ್ತು. ಅದಾದ ನಂತರ ಇಲ್ಲಿ 13 ದಿನ ಆದರೂ ಕೂಡ ಯಾವುದೇ ರೀತಿ ಪ್ರಾಚ್ಯಾವಶೇಷಗಳನ್ನು ಬಿಟ್ಟರೆ ಸಂಪತ್ತು ಸಿಕ್ಕಿಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಂತೇಳಿ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ರು. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಏನು ಆಯುಕ್ತರಿಗೆ ಕೂಡ ಮನವಿ ಸಲ್ಲಿಸ್ತೇವೆ ಈ ಒಂದು ಉತ್ಖನನ ಕಾರ್ಯ ಸ್ಥಗಿತ ಮಾಡಬೇಕಂತ ಹೇಳಿ. ಆದರೂ ಈ ಮುಂದೆ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ಒಟ್ಟಾರೆ ಹೇಳ್ಬೇಕಂತಂದ್ರೆ B ಬ್ಲಾಕ್ನಲ್ಲಿ ಸಾಕಷ್ಟು ಆತಂಕಿಕ ಕಾರಣವಾದಂಥ ಈ ಕಲ್ಲು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನಾದರೂ ಇಲ್ಲಿ ಸಲೀಸವಾಗಿ ಏನು ಮಣ್ಣು ತೆಗೆಯುವಂಥ ಕೆಲಸ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಮಾಡಿ ಇಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇತ್ತು. ಆದರೆ B1 ಏನಿದೆ ಈ ಒಂದು ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿತ್ತು. ಇದೊಂದು ಬೃಹತ್ ಪ್ರಮಾಣದ ಪ್ರಾಚ್ಯವಸ್ತು. ಯಾಕಂತಂದ್ರೆ ಈ ಒಂದು ಕಲ್ಲು ಇರೋದ್ರಿಂದ ಇಲ್ಲಿ ಏನು ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಇವಾಗ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಕೂಡ ಈ ಕಲ್ಲನ್ನು ತೆರವು ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಕಟ್ಟಿಗೆಯಿಂದ ಈ ರೀತಿ ಇಲ್ಲಿ ಇಟ್ಟು ಇದು ತಳಗಡೆ ಬೀಳದ ಹಾಗೆ ಏನು ಬೃಹತ್ ಕಲ್ಲಿಗೆ ಆಸರವಾಗಿ ಇಟ್ಟಿದ್ರು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ತೆರವು ಮಾಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೃಹತ್ ಕಲ್ಲೇನಿತ್ತು ಈ ಒಂದು ಪ್ರಾಚ್ಯಾವಿಶೇಷ ಇದು ದೇವಸ್ಥಾನಕ್ಕೆ ಉಪಯೋಗ ಮಾಡುವಂತ ಕಲ್ಲು ಇವಾಗ ಇದು ತಳಗಡೆ ಬಿದ್ದಿದೆ. ಹೀಗಾಗಿ ತಳ ಅಡಿಯಲ್ಲಿರುವಂತ ಮಣ್ಣು ಕೂಡ ಸಂಪೂರ್ಣವಾಗಿ ತೆಗೆದು ಇದನ್ನು ಮೇಲ್ಗಡೆ ಎತ್ತುವಂತ ಕೆಲಸ ಕೂಡ ಮಾಡಬೇಕಾಗಿದೆ. ಯಾಕಂತಂದ್ರೆ ಕಳೆದ 4ನೇ ದಿನಕ್ಕೆ ಈ ಒಂದು ಬೃಹತ್ ಪ್ರಮಾಣದ ಏನು ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಅಂದಿನಿಂದನೂ ಕೂಡ ಈ ತಳಗಡೆ ಅಡಿಯಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಹೀಗಾಗಿ ಆತಂಕಕ್ಕೆ ಕಾರಣವಾದಂಥ ಈ ಬೃಹತ್ ಪ್ರಮಾಣದ ಕಲ್ಲೇನಿದೆ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಏನು ಇವಾಗ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಕೂಡ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದಲ್ಲೇ ಈ ಒಂದು B1 ಬ್ಲಾಕ್ನಲ್ಲಿ ಕೂಡ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಇಲ್ಲಿಯ ಮಣ್ಣನ್ನು ಕೂಡ ಸಲೀಸವಾಗಿ ತೆಗೆಯಬಹುದು. ಯಾಕಂತಂದರೆ B1 ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿತ್ತು. ಇಲ್ಲಿ ಏನು 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ರು. ಎ ಬ್ಲಾಕ್ ಏನಿದೆ ಅದರಲ್ಲಿ ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೂ ಕೂಡ ಒಂದು ಬೃಹತ್ ಪ್ರಮಾಣದ ಹಾವು ಪತ್ತೆಯಾಗಿತ್ತು. ಅದು ಕೂಡ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಯಾಕಂತಂದರೆ ಇಲ್ಲಿ ಹಾವು ಪತ್ತೆಯಾದ ಸ್ಥಳದಲ್ಲಿ ನಿಧಿ ಇರುತ್ತೆ ಅನ್ನುವುದು ಕೂಡ ಜನರ ನಂಬಿಕೆ ಆಗಿತ್ತು. ಇವತ್ತು 13ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಏನು ಹಾವು ಪತ್ತೆ ಆಗಿರೋದ್ರಿಂದ
ಸಾಕಷ್ಟು ಕುತೂಹಲ ಮತ್ತು ಸಂಚಲನಕ್ಕೆ ಕೂಡ ಕಾರಣವಾಗಿತ್ತು. ಇವಾಗ ಬಿ ಬ್ಲಾಕ್ 1 ಏನಿದೆ ಇದರಲ್ಲಿ ಕೂಡ ಬೃಹತ್ ಪ್ರಮಾಣದ ಕಲ್ಲನ್ನು ತೆರವು ಮಾಡಿದ್ದಾರೆ. ಇವಾಗ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಲೀಸಾಗಿ ಕೆಲಸ ಮಾಡ್ಬೋದು. ಒಟ್ಟಾರೆ ಇವತ್ತು ಹೇಳ್ಬೇಕಂತಂದ್ರೆ ಮುಂಜಾನೆಯಿಂದನೂ ಕೂಡ ಸಲೀಸಾಗಂತ ಕಾಮಗಾರಿ ಆರಂಭವಾಗಿತ್ತು. ಅದಾದ ನಂತರ ಇಲ್ಲಿ 13 ದಿನ ಆದರೂ ಕೂಡ ಯಾವುದೇ ರೀತಿ ಪ್ರಾಚ್ಯಾವಶೇಷಗಳನ್ನು ಬಿಟ್ಟರೆ ಸಂಪತ್ತು ಸಿಕ್ಕಿಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಂತೇಳಿ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ರು. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಕೂಡ ಮನವಿ ಸಲ್ಲಿಸ್ತೇವೆ, ಈ ಒಂದು ಉತ್ಖನನ ಕಾರ್ಯ ಸ್ಥಗಿತ ಮಾಡಬೇಕಂತ ಹೇಳಿ. ಆದರೂ ಈ ಮುಂದೆ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಬಿ ಬ್ಲಾಕ್ನಲ್ಲಿ ಸಾಕಷ್ಟು ಆತಂಕಿಕ ಕಾರಣವಾದಂಥ ಈ ಕಲ್ಲು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನಾದರೂ ಇಲ್ಲಿ ಸಲೀಸವಾಗಿ ಮಣ್ಣು ತೆಗೆಯುವಂಥ ಕೆಲಸ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಮಾಡಿ ಇಲ್ಲಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇತ್ತು. ಆದರೆ B1 ಏನಿದೆ ಈ ಒಂದು ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿತ್ತು. ಇದೊಂದು ಬೃಹತ್ ಪ್ರಮಾಣದ ಪ್ರಾಚ್ಯವಸ್ತು. ಯಾಕಂತಂದರೆ ಈ ಒಂದು ಕಲ್ಲು ಇರೋದರಿಂದ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಇವಾಗ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಕೂಡ ಈ ಕಲ್ಲನ್ನು ತೆರವು ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕಟ್ಟಿಗೆಯಿಂದ ಈ ರೀತಿ ಇಲ್ಲಿ ಇಟ್ಟು ಇದು ತಳಗಡೆ ಬೀಳದ ಹಾಗೆ ಈಗ ಬೃಹತ್ ಕಲ್ಲಿಗೆ ಆಸರವಾಗಿ ಇಟ್ಟಿದ್ರು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೃಹತ್ ಕಲ್ಲೇನಿತ್ತು ಈ ಒಂದು ಪ್ರಾಚ್ಯಾವಿಶೇಷ ಇದು ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥ ಕಲ್ಲು ಇವಾಗ ಇದು ತಳಗಡೆ ಬಿದ್ದಿದೆ. ಹೀಗಾಗಿ ತಳ ಅಡಿಯಲ್ಲಿರುವಂಥ ಮಣ್ಣು ಕೂಡ ಸಂಪೂರ್ಣವಾಗಿ ತೆಗೆದು ಇದನ್ನು ಮೇಲ್ಗಡೆ ಎತ್ತುವಂಥ ಕೆಲಸ ಕೂಡ ಮಾಡಬೇಕಾಗಿದೆ. ಯಾಕಂತಂದರೆ ಕಳೆದ 4ನೇ ದಿನಕ್ಕೆ ಈ ಒಂದು ಬೃಹತ್ ಪ್ರಮಾಣದ ಪ್ರಾಚ್ಯವಸ್ತು ಪತ್ತೆಯಾಗಿತ್ತು. ಅಂದಿನಿಂದನೂ ಕೂಡ ಈ ತಳಗಡೆ ಅಡಿಯಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಕೂಡ ಸಾಕಷ್ಟು ಭಯ ಪಡ್ತಾ ಇದ್ರು. ಹೀಗಾಗಿ ಆತಂಕಕ್ಕೆ ಕಾರಣವಾದಂಥ ಈ ಬೃಹತ್ ಪ್ರಮಾಣದ ಕಲ್ಲೇನಿದೆ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಇವಾಗ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಕೂಡ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆತಂಕದಲ್ಲೇ ಈ ಒಂದು B1 ಬ್ಲಾಕ್ನಲ್ಲಿ ಕೂಡ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಇವಾಗ ಇದನ್ನು ತೆರವು ಮಾಡಿದ್ದಾರೆ. ಇಲ್ಲಿಯ ಮಣ್ಣನ್ನು ಕೂಡ ಸಲೀಸವಾಗಿ ತೆಗೆಯಬಹುದು. ಯಾಕಂತಂದರೆ B1 ಬ್ಲಾಕ್ನಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿತ್ತು. ಇಲ್ಲಿ 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ರು. ಎ ಬ್ಲಾಕ್ ಏನಿದೆ ಅದರಲ್ಲಿ ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೂ ಕೂಡ ಒಂದು ಬೃಹತ್ ಪ್ರಮಾಣದ ಹಾವು ಪತ್ತೆಯಾಗಿತ್ತು. ಅದು ಕೂಡ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಯಾಕಂತಂದರೆ ಇಲ್ಲಿ ಹಾವು ಪತ್ತೆಯಾದ ಸ್ಥಳದಲ್ಲಿ ನಿಧಿ ಇರುತ್ತೆ ಅನ್ನುವುದು ಕೂಡ ಜನರ ನಂಬಿಕೆಯಾಗಿತ್ತು. ಇವತ್ತು 13ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಹಾವು ಪತ್ತೆ ಆಗಿರೋದ್ರಿಂದ ಸಾಕಷ್ಟು ಕುತೂಹಲ ಮತ್ತು ಸಂಚಲನಕ್ಕೆ ಕೂಡ ಕಾರಣವಾಗಿತ್ತು. ಇವಾಗ ಬಿ ಬ್ಲಾಕ್ 1 ಏನಿದೆ ಇದರಲ್ಲಿ ಕೂಡ ಬೃಹತ್ ಪ್ರಮಾಣದ ಕಲ್ಲನ್ನು ತೆರವು ಮಾಡಿದ್ದಾರೆ. ಇವಾಗ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಸಲೀಸಾಗಿ ಕೆಲಸ ಮಾಡ್ಬೋದು. ಒಟ್ಟಾರೆ ಇವತ್ತು ಹೇಳ್ಬೇಕಂತಂದ್ರೆ ಮುಂಜಾನೆಯಿಂದನೂ ಕೂಡ ಸಲೀಸಾಗಂತ ಕಾಮಗಾರಿ ಆರಂಭವಾಗಿತ್ತು. ಅದಾದ ನಂತರ ಇಲ್ಲಿ 13 ದಿನ ಆದರೂ ಕೂಡ ಯಾವುದೇ ರೀತಿ ಪ್ರಾಚ್ಯಾವಶೇಷಗಳನ್ನು ಬಿಟ್ಟರೆ ಸಂಪತ್ತು ಸಿಕ್ಕಿಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಂತೇಳಿ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ರು. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಕೂಡ ಮನವಿ ಸಲ್ಲಿಸ್ತೇವೆ, ಈ ಒಂದು ಉತ್ಖನನ ಕಾರ್ಯ ಸ್ಥಗಿತ ಮಾಡಬೇಕಂತ ಹೇಳಿ. ಆದರೂ ಈ ಮುಂದೆ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಬಿ ಬ್ಲಾಕ್ನಲ್ಲಿ ಸಾಕಷ್ಟು ಆತಂಕಿಕ ಕಾರಣವಾದಂಥ ಈ ಕಲ್ಲು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನಾದರೂ ಇಲ್ಲಿ ಸಲೀಸವಾಗಿ ಮಣ್ಣು ತೆಗೆಯುವಂಥ ಕೆಲಸ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.